ಅಯ್ಯೋ ರಾಮ, ಈ ಕಾಂಗ್ರೆಸ್ನ ಪರಿಸ್ಥಿತಿ ಹಂಗೆ ಆಗ್ತಾ ಇದೆಯಾ ರಾಜ್ಯದಲ್ಲಿ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕಾರಣ ಹೇಳೋದನ್ನೆಲ್ಲ ಹೇಳಿಬಿಟ್ಟು ಆಮೇಲೆ ಈಗ ಇರ್ಲಾರ್ದು ಇರುವೆಯನ್ನ ಬಿಟ್ಕೊಂಡ್ಬಿಟ್ಟು ಇರುವೆ ಕಡಿತು ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋದು? ಹೀಗಾಗಿರೋ ಪರಿಸ್ಥಿತಿನೂ ಅದೇ. ಕರಸೇವಕ ಶ್ರೀಕಾಂತ್ ಪ್ರಕರಣದಲ್ಲಿ ಸರ್ಕಾರ ಎಡವಟ್ಟನ್ನ ಮಾಡ್ಕೊಂಡಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸರ್ಕಾರವನ್ನ ದಾರಿ ತಪ್ಪಿಸಿದ್ರ ಪೊಲೀಸರು ಅಥವಾ ಇವರೇ ದಾರಿ ತಪ್ಪಿದ್ರ? 16 ಕೇಸ್ಗಳಲ್ಲಿ ಒಂದಷ್ಟೇ ಸಕ್ರಿಯ ಕೇಸ್ ಅಂತ ಹೇಳ್ತಾ ಇದ್ದ. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ವರದಿ ಬಳಿಕ ಗೃಹ ಸಚಿವರು ಮೊಂಡುವಾದವನ್ನ ಮಾಡುತ್ತಾ ಇದ್ದಾರೆ. 16 ಕೇಸ್ ಇತ್ತು, ಈಗಲೂ 16 ಇದೆ ಅಂತ ನಾವು ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ನೀವೇನು ಹೇಳಿದ್ದೀರಾ ಅನ್ನೋದರ ನೋಡಿ ಒಂದ್ಸಲ. 16 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಸತ್ಯ, ಅದರ ಬಗ್ಗೆ ದಾಖಲಾತಿ ಇದೆ. ಇಂತಹ ವ್ಯಕ್ತಿಗೆ ನೀವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀರಾ, ಆದ್ರೆ ಅವನೊಬ್ಬನೇನ ಹಿಂದೂ, ಬೇರೆ ಹಿಂದೂಗಳು ಇದ್ದಾರೆ ಅಂತ ಗೃಹ ಸಚಿವರು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಆಗಿರುವಂತ ಎಡವಟ್ಟು ಏನು ಅನ್ನೋದನ್ನ ಒಪ್ಕೊಳ್ತಾ ಇಲ್ಲ, ಆದ್ರೆ ಇನ್ನೂ ಅದರಲ್ಲಿ ಸಮರ್ಥನೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಅವ್ರ ಮೇಲೆ ಇದೇ ಕೇಸ್ಗಳು ಅಂತಾನೆ ಮುಖ್ಯಮಂತ್ರಿಗಳು ಟ್ವೀಟ್ ಅನ್ನ ಮಾಡಿದ್ದಾರೆ, ಅನೇಕ ನಾಯಕರುಗಳು ಕೂಡ ಮಾತನಾಡಿದ್ದೀರಾ. ಇಷ್ಟೆಲ್ಲ ಇದ್ದ ಮೇಲೆ ಇತ್ತು, ಈಗ ಇದೆ ಅಂತ ನಾವು ಹೇಳಿಲ್ಲ ಅಂತ ಈಗ ಅದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀರಾ. ಒಂದೇ ಕೇಸು 16 ಕೇಸ್ ಇತ್ತು, ಈಗಿದೆ ಅಂತ ಹೇಳಿಲ್ಲ ನಾವು. 16 ಕೇಸ್ ಇತ್ತು, ಕೆಲವು ಖುಲಾಸೆ ಆಗಿದ್ದಾವೆ. ಈಗ ಅಂಥ ವ್ಯಕ್ತಿಗೆ ಯಾರು ಅಪರಾಧ ಮಾಡಿದ್ರು, 16 ಅಪರಾಧ ಮಾಡಿದ್ದಂತೂ ಸತ್ಯ, ಅದು ಡಾಕ್ಯುಮೆಂಟ್ ಇದೆ. ಆ 16 ಅಪರಾಧ ಮಾಡಿದ್ದಂಥ ಒಬ್ಬ ವ್ಯಕ್ತಿಗೆ ನೀವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನನ್ನ ಸಿಂಪಲ್ ಕ್ವಶನ್ ಇಷ್ಟೇ ಅವರಿಗೆ, ಅವನೊಬ್ಬನೇ ಹಿಂದೂ. 26 ಕೇಸ್ಗಳನ್ನು ಅವರು ಪರಿಶೀಲನೆ ಮಾಡಿದ್ದಾರೆ, ಅದು ಕೂಡ ಕೋರ್ಟಿನ ಆದೇಶದ ಮೇಲೆ. ಇವತ್ತು ಆ 26 ಕೇಸಸ್ಸಲ್ಲಿ ಬೇರೆ ಹಿಂದೂಸ್ಗಳಿದ್ದಾರಲ್ವ, ಅವ್ರ್ಯಾರು ಹಿಂದೂಗಳಲ್ವ, ಅವ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ನೀವು. ಇವನೊಬ್ಬ ಪೂಜಾರಿ ಅಂತಕ್ಕಂಥ ವ್ಯಕ್ತಿಯ, ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಇಷ್ಟೊಂದು ಹೋರಾಟ ಏನು ಅಂಥೇಳಿ ನಮಗೆ ಅರ್ಥ ಆಗ್ತಿಲ್ಲ. ಅಂದರೆ ಒಂದೇ ಒಂದು, ಇದು ರಾಜಕೀಯ ಉದ್ದೇಶದಿಂದ ಮಾಡ್ತಿದ್ದಾರೆ ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದು. ನೋಡಿ, ಅವ್ರ ಮೇಲೆ ಕೇಸ್ ಇದ್ದರೆ ಕ್ರಮ ತಗೊಳ್ತಾರೆ, ಅವ್ರ ಮೇಲೆ ಕೇಸ್ ಇದ್ದರೆ ಖಂಡಿತವಾಗಿ ಕ್ರಮ ತಗೊಳ್ತಾರೆ. ಅವ್ರನ್ನೇನು ಬಿಟ್ಬಿಡ್ತಾರೆ? ಈ ದೇಶದಲ್ಲಿ ಕಾನೂನು ನನಗೂ ಒಂದೇ, ಪರಮೇಶ್ವರ್ಗೂ ಒಂದೇ, ನಿಮಗೂ ಒಂದೇ, ಮೀಡಿಯಾದವ್ರಿಗೂ ಒಂದೇ, ಮತ್ತು ಅವರಿಗೆ ಅಶೋಕ್ ಅವರಿಗೂ ಒಂದೇ, ಇನ್ನೊಬ್ಬರಿಗೂ ಒಂದೇ, ಎಲ್ಲ ಒಂದೇ ಅಪ್ಪ. ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅಥವಾ ಅವರಿಗೆ ತನಿಖೆ ಆಗಬೇಕು, ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ಆಗಬೇಕು. ಅವರು ತಪ್ಪು ಮಾಡಿದ್ರು ಕೂಡ ಅವರಿಗೂ ಅದೇ ಕ್ರಮ ಆಗುತ್ತೆ. ಎಲ್ಲ ನೀವೇ ಹೇಳ್ತೀರಾ ಡಾಕ್ಟರ್ ಸಾಹೇಬ್ರೆ. ಅಲ್ಲಿ ಉಳಿದಂಥವರು ಹಿಂದೂಗಳಿದ್ದಾರೆ, ಅವ್ರ ಬಗ್ಗೆ ಯಾಕಿಲ್ಲ? ಆ ಕೇಸ್ಗಳು ಬೇಕಾಗಿಲ್ಲ, ಆ ಕೇಸ್ಗಳೆಲ್ಲವೂ ಕೂಡ ಕ್ರಿಮಿನಲ್ ಕೇಸ್ ಇದೆ, ಅವುಗಳ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ಕರಸೇವಕ ಆಗಿರುವಂಥ ಶ್ರೀಕಾಂತ್ ದೊಂಬಿ ಅಂತಂದ್ರೆ ಯಾವುದು? ಅದೇ 92ರ ಕೇಸ್ ಮಾತ್ರ. ಆ ವಿಚಾರದಲ್ಲಿ ಅವರನ್ನ ಅರೆಸ್ಟ್ ಮಾಡಿರುವಂಥ ವಿಚಾರದಲ್ಲಿ ಈಗ ಪ್ರಶ್ನೆಯನ್ನ ಎತ್ತಿರೋದು. ಉಳಿದವರು ಹಿಂದೂಗಳಿದ್ದಾರೆ, ಅವರನ್ನು ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ತಗೊಳ್ತಾ ಇದ್ದಾರೆ. ಆದರೆ ಇಲ್ಲಿ 92ರ ವಿಚಾರವನ್ನ ಯಾಕೆ ತರ್ತಾ ಇದ್ದೀರಾ ಈಗ ರಾಮ ಮಂದಿರ ವಿಚಾರದಲ್ಲಿ ಅನ್ನೋದು